ದದಾಹ ಚಾಕಿಲಾಂ ಪುರೀಂ ಸ್ವಪುಚ್ಛಗೇನ ವನ್ನಿನಾ ಕೃತಿಸ್ತು ವಿಶ್ವಕರ್ಮಣೋಪ್ಯದಕ್ಯ ತಸ್ಯ ತೇಜಸ. ಹನುಮಂತ ದೇವರು ಬಾಲದ ಬೆಂಕಿಯಿಂದ ಇಡೀ ಪಟ್ಟಣವನ್ನೇ ಸುಟ್ಟಿದ್ದಾರೆ. ಆದರೆ ನಿಮಗೆ ಗೊತ್ತಾ ಆಶ್ಚರ್ಯ, ಲಂಕಾಪಟ್ಟಣ ವಿಶ್ವಕರ್ಮನಿಂದ ನಿರ್ಮಾಣಗೊಂಡಂತಹ ಅತ್ಯಂತ ಶ್ರೇಷ್ಠವಾದ ಪಟ್ಟಣ. ಈ ವಾಚು, ಫೋನು ಇವೆಲ್ಲ ಈ ಫೈರ್ ಪ್ರೂಫ್ ಅಂತಾರೆ ನೋಡಿ, ಹಾಗೆ ಇಡೀ ಪಟ್ಟಣ ಫೈರ್ ಪ್ರೂಫ್. ಅದು ಬೆಂಕಿ ಹತ್ಕೊಳ್ಳೋಕೆ ಸುಡೋದೇ ಇಲ್ಲ. ಮತ್ತು ಸುಡ್ತಲ್ಲ, ಅಸ್ಯ ತೇಜಸ, ಹನುಮಂತ ದೇವರ ತೇಜಸ್ಸು ಇಡೀ ಪಟ್ಟಣವನ್ನು ಸುಟ್ಟಾಕಿದೆ. ಕೇವಲ ಅಗ್ನಿಗೆ ಆ ತಾಕತ್ತಿಲ್ಲ, ವಾಯುದೇವರು ತಮ್ಮ ತೇಜೋಬಲ, ರಾಮದೇವರ ಭಕ್ತಿಯ ಬಲ, ಅದರಿಂದ ಇಡೀ ಪಟ್ಟಣವನ್ನೇ ಸುಟ್ಟಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲ ಮಾಡಿ ಮತ್ತೊಮ್ಮೆ ಒಂದು ಸತಿ ಸಿಟಿ ರೌಂಡ್ ಹಾಕಿದ್ರಂತೆ. ಯಾವುದಾದ್ರೂ ಮನೆ ಮಿಸ್ ಆಗಿದೆಯಾ ನೋಡೋಣ ಅಂತ. ಎಲ್ಲ ಮನೆ ದಗ 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 ಉರಿತಾ ಇರುವಾಗ ಯಾರೋ ರಾವಣಂಗೆ ಹೇಳಿದ್ರು, ಲಂಕಾಪಟ್ಟಣ ಸುಟ್ಟು ಹೋಗ್ತಾ ಇದೆ, ಅರ್ಧಕ್ಕರ್ಧ ಊರು ಹೊತ್ಕೊಂಡು ಬಿಟ್ಟಿದೆ, ಇಮ್ಮಿಡಿಯೇಟ್ ಹೋಗಿ ನೋಡೋದೇನ್ರಿ. ಈ ಪ್ರವಾಹ ಬಂದಾಗ ಮಿನಿಸ್ಟ್ರುಗಳು ಏರೋಪ್ಲೇನ್ ಹೋಗಿ ಮೇಲಿಂದ ವೀಕ್ಷಣೆ ಮಾಡ್ತಾರೆ. ಹಾಗೆ ಇವನು ಮನೆ ಮೇಲೆ ಹೋದ, ಟೆರೆಸ್ ಮೇಲೆ ಉಪ್ಪರಿಗೆ ಮೇಲೆ ಹೋಗಿ ನಿಂತನಂತೆ. ಅವನು ಓಡೋದು ನೋಡಿ ಮಗ ಇಂದ್ರಜಿತ್ತು ಓಡಿ ಹೋದ. ಅಪ್ಪ ಮಗ ಇಬ್ಬರು ಮೇಲೆ ನಿಂತು ನೋಡ್ತಾ ಇದ್ದಾರೆ. ಇಡೀ ಬಂಗಾರದ ಪಟ್ಟಣ, ವಿಶ್ವಕರ್ಮನಿಂದ ನಿರ್ಮಿತವಾದ ಲಂಕಾಪಟ್ಟಣ ದಗ 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 ಸುಡ್ತಾ ಇದೆ. ಮಧ್ಯದಲ್ಲಿ ಕಪಿನೂ ಕಾಣ್ತಾ ಇದೆ. ಹನುಮಂತ ದೇವರು ರಾವಣ ಇಂದ್ರಜಿತ್ತುವನ್ನು ನೋಡಿ ಅಲ್ಲಿಗೆ ಓಡಿ ಬಂದ್ರಂತೆ. ಎಲ್ಲಿ ರಾವಣ ಇದ್ದ, ಎಲ್ಲಿ ಇಂದ್ರಜಿತ್ ಇದ್ದ, ಅಲ್ಲೇ ಬಂದು ಸರಾವಣಂ ಸಪುತ್ರಕಂ ತೃಣೋಪಮಂ ವಿದಾಯ ಚ ತಯೋ ಪ್ರಪಶ್ಯತೋ ಪುರಿಂ ವಿದಾಯ ಭಸ್ಮಸಾದ್ಯಯೋ. ಅವರಿಬ್ಬರನ್ನು ಹುಲ್ಲು ಕಡ್ಡಿಗೆ ಸಮಾನ ಮಾಡಿದ್ದಾನಂತೆ. ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಅವರ ಎದುರಿಗೆ ಅವರ ಆ ಪಟ್ಟಣವನ್ನು ಸುಟ್ಟು ಬೂದಿ ಮಾಡ್ತಾ ಇದ್ದಾರೆ. ರಾವಣಂಗೆ ಹನುಮಂತ ದೇವರು ಆಕಾಶ ಮಾರ್ಗದಲ್ಲಿ ನಿಂತು ಹೇಳ್ತಾ ಇದ್ದಾರೆ, ರಾವಣ ವಿಚಾರ ಮಾಡಿ ಹೇಳು, ಯಾರು ಗಂಡಸರಿಲ್ಲದೆ ಇದ್ದಾಗ ನೀ ಬಂದು ಸೀತೆಯನ್ನು ಅಪಹಾರ ಮಾಡಿದ, ನೀನು ಗಂಡಸೋ? ನೀವೆಲ್ಲ ಬಾರಿ ಬಾರಿ ಗಂಡಸರಿರುವಾಗಲೇ ಒಬ್ಬನೇ ಒಬ್ಬ ನಾನು ಬಂದು ಇಡೀ ಲಂಕಾಪಟ್ಟಣವನ್ನು ಸುಟ್ಟ ರಾಮದೂತನಾದ ನಾನು ಗಂಡಸು ಹೇಳಂದ. ನೀವು ತೃಣಕ್ಕೆ ಸಮಾನ ಅಂತ ಅರ್ಥೈಸ್ತಾ ಹನುಮಂತ ದೇವರು ಅಲ್ಲಿಂದ ಹೊರಟಿದ್ದಾರೆ. ಹೊರಟು ಸ್ವಲ್ಪ ದೂರ ಬಂದಮೇಲೆ ಅವ್ರಿಗೆ ಅಯ್ಯೋ ಅನ್ನಿಸ್ತಂತೆ, ಎಂಥ ಕೆಲಸ ಮಾಡಿಬಿಟ್ಟೆ, ಇದೇ ನನ್ನ ಕಪಿ ಬುದ್ಧಿ. ಅಂದರೆ ಯಾವಾಗಲೂ ಏನಾರು ಕೆಲಸ ಮಾಡಿದ ಮೇಲೆ ಇದು ಸರಿಯಾ ತಪ್ಪ ಅಂತನಾರು ಒಂಚೂರು ವಿಮರ್ಶೆ ಮಾಡಬೇಕಂತ, ಆತ್ಮಾವಲೋಕನ ಮಾಡಬೇಕು. ಮೊದಲೊಂದು ಸತಿ ಮಾಡಿದರು, ಮತ್ತು ಈಗ ಮಾಡ್ತಾರೆ. ಈಗೇನು ಅಂದ್ಕೊಂಡ್ರು, ನಾನು ಇಟ್ಟ ಬಾಲದ ಬೆಂಕಿಗೆ ಎಲ್ಲಿ ಅಶೋಕವನಕ್ಕೆ ಹಬ್ಬಿತೋ, ಎಲ್ಲಿ ಸೀತಾಕೂತ ಮರವು ಹತ್ಕೊಳ್ತೋ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿದ್ನಲ್ಲ, ಇಲಿಗೆ ಹೊಡೆಯೋಕ್ಕೆ ಹೋಗಿ ಗಣಪತಿಗೆ ಹೊಡೆದು ಹಾಕ್ಬಿಟ್ನಲ್ಲ ಅಂತ ಬಹಳ ವಿಚಾರ ಮಾಡಿದ್ದಾರೆ. ಆದರೆ ಮತ್ತೆ ನೋಡಿದ್ದಾರೆ, ವರ್ಜಯಿತ್ವ ಮಹಾತೇಜ ವಿಭೀಷಣ ಗೃಹಂ ಪ್ರತಿ. ವಿಭೀಷಣನ ಮನೆ ಏನಾಗಿಲ್ಲ, ಹರಿಭಕ್ತ ರಾಮಭಕ್ತ ಅವನು ಮನೆ ಏನಾಗಿಲ್ಲ. ಸೀತೆಗೆ ಆಶ್ರಯ ಕೊಟ್ಟಂತಹ ಮರ ಏನಾಗಲಿಲ್ಲ. ಹನುಮ ಹೀಗೆ ಕಾರ್ಯವನ್ನು ಮುಗಿಸ್ಕೊಂಡು ವಿಲಂಗ್ಯ ಚರಣವಂ ಪುನಃ ಸ್ವಜಾತಿ ವಿಪ್ರಪೂಜಿತ ಪ್ರಭಕ್ಷ್ಯವಾನರೇಶಿತು ಮಧು ಪ್ರಭುಂ ಸಮೇಯಿವಾನ್. ಮರಳಿ ಸಾಗರವನ್ನು ಹಾರಿ, ಹನುಮಂತ ಸಾಗರವನ್ನು ಹಾರಿ ಬರುವಾಗ ಕೆಳಗಿರುವ ಕಪಿಗಳಿಗೆಲ್ಲ ಪ್ರಾಣ ಬಂದಾಗ ಆಯ್ತಂತೆ. ಯಾಕೆಂದರೆ ವಿಷಯ ಸುದ್ದಿ ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ಸುಗ್ರೀವ ಪ್ರಾಣ ತೆಗಿಲಿಕ್ಕೆ ಕಾಯ್ತಾ ಇದ್ದಾನೆ. ಪ್ರಾಣ ಕಳೆದುಕೊಳ್ಳಲಿಕ್ಕೆ ಸಿದ್ಧರಾದ ಕಪಿಗಳಿಗೆ ಪ್ರಾಣದಾತರು ಹನುಮಂತ ದೇವರು.
ಎಲ್ಲ ಭಾರಿ ಸಂತೋಷ ಆಯಿತು. ಕೂತ್ ಕಡೆಯಿಂದಲೇ ಕಪಿಗಳೆಲ್ಲ ಹನುಮಂತನಿಗೆ ಶುಭಾಶಂಸನೆಯನ್ನು ಮಾಡ್ತಾ ಇದ್ದಾರಂತೆ, ಕೊಂಡಾಡ್ತಾ ಇದ್ದಾರಂತೆ, ಮಾತುಗಳಿಂದ ಪೂಜೆ ಮಾಡ್ತಾ ಇದ್ದಾರಂತೆ. ಎಲ್ಲ ಕಪಿಗಳಿಂದ ಕೂಡಿದ ಹನುಮಂತ ದೇವರು ಸುಗ್ರೀವನ ಪಟ್ಟಣಕ್ಕೆ ಬಂದು ಸುಗ್ರೀವನ ಬಳಿ ಹೋಗಲಿಲ್ಲ, ಅವನ ಉದ್ಯಾನವನಕ್ಕೆ ಹೋಗಿದ್ದಾರೆ. ಮಧುವನಕ್ಕೆ ಹೋಗಿ ಎಲ್ಲರಿಂದ ಕೂಡಿಕೊಂಡು ಹನುಮಂತ ದೇವರು ವನವನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲೊಬ್ಬ ಕಾವಲುಗಾರ ದದಿಮುಖ ಅಂತ ಅವನು ಹೋಗಿ ಸುಗ್ರೀವನಿಗೆ ಹೇಳ್ದ, ಸುಗ್ರೀವ ಹೋಗಲಿ ಬಿಟ್ಬಿಡು, ಹನುಮ ಇದ್ದಾನ, ಹಾಗಾದ್ರೆ ಬಿಡು ಪರವಾಗಿಲ್ಲ, ಹಾಳು ಮಾಡಿದ್ರೆ ಮಾಡಿಕೊಳ್ಳಿ, ಯಾಕೆಂದರೆ ಮುಂದೆ ಸ್ವೀಟ್ ಸುದ್ದಿ ಕೊಡೋನಿದ್ದಾನೆ ಅಂತ ಹನುಮಂತ ಯಾವ ಸುಗ್ರೀವ ತಿಳ್ಕೊಂಡಿದ್ದಾನೆ. ಮುಂದೆ ಹನುಮಂತ ದೇವರು ಎಲ್ಲ ಕಪಿಗಳಿಂದ ಕೂಡಿಕೊಂಡು ಬಂದು ರಾಮನ ಬಳಿ ಬಂದಿದ್ದಾರೆ. ರಾಮಂ ಸುರೇಶ್ವರ ಮಗಣಯ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿದಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಎಲ್ಲ ಕಪಿಗಳಿಂದ ಕೂಡಿಕೊಂಡು ಹನುಮಂತ ದೇವರು ರಾಮನ ಬಳಿಗೆ ಬಂದಿದ್ದಾರೆ. ನೋಡಿ, ಇಲ್ಲೊಂದು ಕಥೆ. ಮನಸ್ಸು ಮಾಡಿದರೆ ಹನುಮಂತ ದೇವರು ಸಮುದ್ರ ಹಾರ್ಕೊಂಡು ಬಂದವರು ಕಪಿಗಳ ಹತ್ರ ಲ್ಯಾಂಡ್ ಆಗಬೇಕಾದ್ದೇ ಇರಲಿಲ್ಲ. ಇನ್ನೊಂದು 2 ನಿಮಿಷ ಫ್ಲೈ ಮಾಡಿದರೆ ರಾಮನ ಹತ್ರನೇ ಹೋಗ್ಬೋದಿತ್ತು. ತಾನೊಬ್ಬನೇ ಮಿಕ್ದವರೆಲ್ಲ ಏನು ಯೂಸ್ ಇಲ್ಲ ರಾಮ, ನಾನೊಬ್ಬನೇ ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲ. ಎಲ್ಲ ಕಪಿಗಳ ಜೊತೆ ಹೋಗಿದ್ದಾರೆ. ಆ ಕಪಿಗಳಿಗೆಲ್ಲ ರಾಮನ ಪರಮಾನುಗ್ರಹವನ್ನು ಮಾಡಿಸಿದ್ದಾರೆ. ಅದಕ್ಕೆ ನಾವು ಪಾದ ಹಿಡಿದರೆ ಹನುಮಂತ ದೇವರ ಪಾದ ಹಿಡಿಬೇಕು. ಅವರು ಮಾತ್ರ ರಾಮನಿಗೆ ನಮ್ಮನ್ನು ಪರಿಚಯ ಮಾಡಿಸಿಕೊಡುವವರು. ರಾಮಚಂದ್ರ ಮಹಾಪ್ರಭುವಿನ ಭಗವಂತನ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕಾದ್ರೆ ನೀವೇ ನೇರ ರಾಮನ ನೋಡಲಿಕ್ಕಾಗಲ್ಲ. ಹನುಮನ ಪಾದವನ್ನು ಗಟ್ಟಿಯಾಗಿ ಹಿಡಿದರೆ ಹನುಮ ರಾಮನ ಪರಿಚಯವನ್ನು ಜೀವರಿಗೆ ಜೀವೋತ್ತಮರಾದ ವಾಯುದೇವರು ಸರ್ವೋತ್ತಮನ ಅನುಗ್ರಹವನ್ನು ತಂದುಕೊಡುವವರು ಅಂತ ತೋರಿಸಿಕೊಡ್ತಾ ಸೀತೆ ಕೊಟ್ಟಂತಹ ಚೂಡಾಮಣಿಯನ್ನು ರಾಮದೇವರ ಪಾದಕ್ಕಿಟ್ಟಿದ್ದಾರಂತೆ. ಇಟ್ಟು, ಭಗವಂತ ನೀನು ಹೇಳಿದ ಕೆಲಸ ಮಾಡಿ ಆಯಿತು, ನಾ ಮಾಡಿದ ಕೆಲಸವನ್ನೆಲ್ಲ ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ. ನಾವು ಅಷ್ಟೇ ಎಲ್ಲ ಕೆಲಸವನ್ನು ದೇವರ ಪಾದ ಅಂದರೂ ಒಂದೇ, ದೇವರ ಪದ ಕೃಷ್ಣಾರ್ಪಣ, ದೇವರ ಪದಕ್ಕೆ ಅರ್ಪಣೆ ಮಾಡಬೇಕು. ಹನುಮಂತ ದೇವರು ಪಾದಕ್ಕೆ ಅರ್ಪಣೆ ಮಾಡಿದರು. ಮಾಡಿಬಿಟ್ರೆ ಸಾಲದು. ಕೆಲವರು ದೇವ್ರ ಪೂಜೆ ಎಲ್ಲ ಮಾಡಿ ಮನೆ ಒಳಗೆ ಹೋಗಿ ಕೂತು ಕಾಫಿ ಕುಡ್ಕೊಂಡು ಕೂತು ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ದೇವರ ಪೂಜೆ ಆದ ತಕ್ಷಣ ಆ ಪೂಜೆ ಮಾಡಿದ್ದೆಲ್ಲ ಆದಮೇಲೆ ದೇವ್ರ ಮುಂದೆ ನಿಂತು ಹೇಳಬೇಕು, ಸ್ವಾಮಿ ನಾನೇನು ಪೂಜೆ ಮಾಡಿದೆ, ಈ ಪೂಜೆ ಮಾಡಲಿಕ್ಕೆ ಕಣ್ಣು ಮುಖ್ಯ, ಅದು ನಿಂದು. ಗಂಟೆ ಬಾರಿಸ್ಕೊಂಡು ಶಂಖದಲ್ಲಿ ಅಭಿಷೇಕ ಮಾಡೋಕ್ಕೆ 2 ಕೈ ನಿಂದು, ಕೂತ್ಕೊಳ್ಳಿಕ್ಕೆ ಸೊಂಟ ನಿಂದು, ತಲೆ ನೆಟ್ಟಿಗಿದೆ ಅದು ನಿಂದು, ಎಲ್ಲ ನಿಂದು ಅಂತ ತೋರಿಸ್ಲಿಕ್ಕೆ ಉರಷ ಶಿರಸ ದೃಷ್ಟ್ಯ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮು. ದೇವರಿಗೆ ಪೂಜೆ ಎಲ್ಲ ಆದಮೇಲೆ ತನು ನಿನ್ನದು, ಈ ದೇಹ ನಿನ್ನಿಂದಲೇ ನಡೀತಾ ಉದ್ದಕ್ಕೆ ನಮಸ್ಕಾರ ಮಾಡಬೇಕಂತೆ. ಹನುಮಂತ ದೇವರು ತಾನು ಮಾಡಿದೆ ಅಂತ ಜಂಬನೇ ಇಲ್ಲ. ಎಲ್ಲ ಅಂಗಗಳನ್ನು ಆ ಭಗವಂತನಲ್ಲಿ ಮನಸ್ಸಿಟ್ಟು ನಮಸ್ಕಾರ ಮಾಡಿದ್ದಾರೆ. ರಾಮಚಂದ್ರ ದೇವರು ಹೇಳುವ ಒಂದು ಮಾತು, ಕೃತಂ ಹನುಮತ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ. ಇದು ಬಹಳ ದುರ್ಲಭವಾದ ಕಾರ್ಯವನ್ನು ಹನುಮಂತ ನೀನು ಮಾಡಿದ್ದೀಯಾ. ಮನಸಾಪಿ ಯದನ್ಯೇನ ನ ಶಕ್ಯಂ ಧರಣೀತಲೆ. ನೀನು ಮಾಡಿದ ಇಷ್ಟು ಕೆಲಸದಲ್ಲಿ ಒಂದು ಕೆಲಸವನ್ನು ಕೂಡ ಯಾರು ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ಕೆಲಸ ಮಾಡಿದ್ದೀಯಾ. ಏನು ಕೊಡಲಿ ನಿನಗೆ, ಏನು ಕೊಡಲಿ ನಿನಗೆ, ಏನು ಕೊಡಲಿ ನಿನಗೆ. ರಾಮ ಬಹಳ ಪರಿತಪಿಸಿಬಿಟ್ಟ. ನನಗೆ ಬಹಳ ಪ್ರಿಯವಾದ ಸುದ್ದಿಯನ್ನು ಕೊಟ್ಟಿದ್ದೀಯಾ, ಏನು ಕೊಡಲಿ, ನಾನೇ ಎಲ್ಲ ಬಿಟ್ಟು ಕಾಡಿಗೆ ಬಂದಿದ್ದೀನಿ, ನಿಂಗೇನು ಕೊಡಲಿ. ನೋಡ್ತಾ ನೋಡ್ತಾ ಹನುಮಂತ ದೇವರನ್ನು ನೋಡಿ ಅವರ ಭಕ್ತಿಗೆ ಮೆಚ್ಚಿ ಪ್ರೀತಿಯಿಂದ ರಾಮ ಮತ್ತೆ ಹೇಳ್ತಾನೆ,
ರಾಮೋಪಿ ನಾಣ್ಯದನುದಾತುಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲೇಷದಂ ಪರಮಾಭಿತುಷ್ಟಃ. ಅತ್ಯಂತ ಪ್ರೀತನಾದ ಹನುಮಂತ ದೇವರು, ರಾಮಚಂದ್ರ ದೇವರು ಹನುಮಂತ ದೇವರಿಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡಿ 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 ಹನುಮಂತ ದೇವರಿಗಂತಾರೆ, ಹನುಮ, ನೀನು ಮಾಡಿದ ಒಂದೊಂದು ಕೆಲಸಕ್ಕೆ ಬೇರೆ ಬೇರೆ ಬೇರೆಯಾಗಿ ನಿನಗೆ ಬಹುಮಾನ ಕೊಡಬೇಕು. ಯಾವುದು ಕಡಿಮೆ ಅಲ್ಲ, ಎಲ್ಲವೂ ದೊಡ್ಡ ದೊಡ್ಡ ಕಾರ್ಯ. ಅದೆಲ್ಲದಕ್ಕೆ ಕೊಡಲಿಕ್ಕೆ ನನ್ನ ಹತ್ರ ಏನಿಲ್ಲ. ಒಂದು ಕೆಲಸ ಮಾಡು, ನೀನು ಮಾಡಿದ ಇಷ್ಟು ಕೆಲಸದ ಒಳಗೆ ಒಂದು ಕೆಲಸಕ್ಕೆ ಈಗ ಒಂದು ಅಪೂರ್ವವಾದ ಬಹುಮಾನ ನಿನಗೆ ಕೊಡ್ತೇನೆ, ಉಳಿದದ್ದಕ್ಕೆ ನಾನು ನಿನಗೆ ಋಣಿಯಾಗಿರ್ತೇನೆ ಅಂತ ಒಂದು ಅಪೂರ್ವವಾದ್ದು ಕೊಟ್ಟುಬಿಡ್ತೇನೆ. ಎಲ್ಲ ಕಪಿಗಳಿಗೆ ಆಶ್ಚರ್ಯ, ರಾಮದೇವರು ಏನು ಕೊಟ್ಬಿಡ್ತಾರೋ ಏನು ಕಥೆಯೋ. ಎಲ್ಲ ಕಪಿಗಳು ಬಗ್ಗಿ 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 ನೋಡ್ತಾ ಇದೆ. ಹನುಮಂತ ದೇವರು ಅವ್ರಿಗೆ ಯಾವ ಕಾಮನೆಯೇ ಇಲ್ಲ, ಬೇಕು ಅನ್ನುವ ಭಾವನೆಯಿಂದ ಯಾವ ಕರ್ಮವನ್ನು ಮಾಡಿಲ್ಲ. ಅಂಥ ಸಂದರ್ಭದಲ್ಲಿ ಹನುಮಂತ ದೇವರು ಅವರನ್ನು, ರಾಮಚಂದ್ರ ದೇವರು ಎರಡೂ ಕೈಗಳನ್ನು ಅಗಲಿಸಿ ಭರಸೆಳೆದು ಒಮ್ಮೆ ಜೋರಾಗಿ ಅಪ್ಪಿಕೊಂಡು ಹೇಳ್ತಾರೆ, ಹನುಮ, ನನ್ನ ಹತ್ರ ಇರುವ ಅಮೂಲ್ಯವಾದ ವಸ್ತು ಈ ನನ್ನ ಶರೀರ, ಇದನ್ನೇ ನಾನು ನಿನಗೆ ಕೊಟ್ಟು ಬಿಡ್ತೇನೆ. ಕಥೆ ಏನು ಗೊತ್ತಾ? ಹನುಮ ಪುರಂದರ ವಿಠ್ಠಲನ ದಾಸ. ಪುರಂದರ ವಿಠ್ಠಲ ಎಲ್ಲಿ ವಾಸ? ಹನುಮನಲ್ಲೇ ವಾಸ. ಯಾಕೆಂದರೆ ತನ್ನ ಬಾಡಿ, ತನ್ನ ದೇಹವನ್ನು ಹನುಮಂತ ದೇವರಿಗೆ ಕೊಟ್ಬಿಟ್ರು, ನೀನೇ ಇಟ್ಕೋ ಅಂತ. ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡ್ತಾ ಹೇಳ್ತಾರೆ, ಕಿಂವರ್ಣಯಾಮಃ ಪರಮಂ ಪ್ರಸಾದಂ ಸೀತಾಪತಿಸ್ತತ್ರ ಹರಿಪ್ರಭರೇ ಮುಂಚನ್ಮಯೀಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೇವೈಷ ದದೌ ಯದಸ್ಮೈ. ತನ್ನನ್ನೇ ತಾನು ರಾಮಚಂದ್ರ ಮಹಾಪ್ರಭು ಹನುಮಂತ ದೇವರಿಗೆ ಕೊಟ್ಟರಂತೆ. ಈ ಕಥೆ ಏನು ಗೊತ್ತಾ? ಮನವನಿತ್ತರೆ ತನ್ನ ನೀವನು. ನಾವು ದೇವರ ಕೆಲಸ ತುಂಬ ಮಾಡ್ತೀವಿ, ಆದರೆ ಮನಸ್ಸಿಲ್ಲದೆ ಮಾಡ್ತೀವಿ, ಒಲ್ಲದ ಮನಸ್ಸಿನಿಂದ ಮಾಡ್ತೀವಿ. ಅದಕ್ಕೆ ಶ್ರಮಪಟ್ಟು ಕರ್ಮ ಮಾಡಿದರೆ ಅದಕ್ಕೆ ಫಲರೂಪವಾಗಿ ಸ್ವರ್ಗಾದಿ ಭೋಗಗಳನ್ನು ಕೊಡ್ತಾನೆ. ಮನವನಿತ್ತರೆ ತನ್ನ ನೀವನು. ಮನಪೂರ್ವಕವಾಗಿ ಅದೇ ಕೆಲಸವನ್ನು ಭಗವಂತ ನೀನು ಪ್ರೀತನಾಗುವಂತ ಮಾಡಿದ್ದೇ ಆದರೆ ಸ್ವಯಂ ಭಗವಂತ ತನ್ನನ್ನೇ ತಾನು ಕೊಡ್ತಾನೆ ಎನ್ನುವ ಒಂದು ಉತ್ಕೃಷ್ಟವಾದ ದಿವ್ಯ ಸಂದೇಶ. ಒಬ್ಬ ಸಾಧಕ ಸಾಧನೆಯನ್ನು ಹೇಗೆ ಮಾಡಬೇಕು ಅನ್ನುವ ದಿವ್ಯ ಚಿತ್ರಣವನ್ನು ಹನುಮಂತ ದೇವರು ಮುಖ್ಯ ಸಾಧಕರು ಅವರು ಮಾಡಿ ತೋರಿಸುವ ಮೂಲಕ ಸಜ್ಜನ ಸಮುದಾಯಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ಹನುಮಂತ ದೇವರು ರಾಮದೇವರ ಸೇವಾ ಸಂದರ್ಭದಲ್ಲಿ ತೋರಿಸಿದ ಗುಣಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ರಾಮನ ಪರಮಾನುಗ್ರಹಕ್ಕೆ ಪಾತ್ರರಾಗಬಹುದು ಅಂತ ತಿಳಿಸ್ತಾ, ಈ ಕೆಲವು ದಿನಗಳ ಕಾಲ ರಾಮಾಯಣದಲ್ಲಿ ಬಂದಂತಹ ಸುಂದರಕಾಂಡ, ಅದಕ್ಕೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತಹ ಸುಂದರಕಾಂಡದ ಆಧಾರದ ಮೇಲೆ ಯಥಾಶಕ್ತಿ ಯಥಾಮತಿ ಪ್ರವಚನ ಮಾಡುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು. ಈ ಕಾರ್ಯಕ್ರಮದ ಪ್ರಾಯೋಜನವನ್ನು ಯಾರೆಲ್ಲ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಆ ಭಗವಂತ ನಿಮ್ಮ ಮನೋಕಾಮನೆಗಳನ್ನು ಪೂರ್ಣ ಮಾಡಲಿ. ಹನುಮ ರಾಮರ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರಭಾ ಭಕ್ತಿ ಬರುವಂತಾಗಲಿ. ಕೇಳಿದವರಿಗೂ ಹೇಳಿದವರಿಗೂ ಹಿತೋಪ್ಯತಿಶಯವಾದ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ. ಮಧ್ವೇಷಾರ್ಪಣಮಸ್ತು. ಕೃಷ್ಣ.